ನಾನು ಇಂಡಿಯಾಯಿಂದ ಇಲ್ಲಿಗೆ ಬಂದಾಗ ರಜತ್ ಹತ್ರ 4 ತಟ್ಟೆ 2-3 ಪಾತ್ರೆ ಅಡುಗೆ ಮಾಡೋಕ್ಕೆ ಕುಡಿಯೋ ಗ್ಲಾಸು ಇಷ್ಟೇ ಇದ್ದಿದ್ದು. ಶುರುವಲ್ಲಿ 1 ವೀಕ್ ಅಂತೂ ಮಿಕ್ಸರ್ ಗ್ರೈಂಡರ್ ಇಲ್ದಿರ ಏನು ಅಡುಗೆ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಪಾಪ ನಾನು ಬರೋಕ್ಕೆ 3 ತಿಂಗಳು ಮುಂಚೆನೇ ಫ್ರಿಡ್ಜು, ಟಿ ವಿ, ಓವೆನ್ ಎಲ್ಲ ತೊಗೊಂಡಿಟ್ಕೊಂಡಿದ್ರು. ಬೇರೆ ತುಂಬ ಸಾಮಾನನ್ನ ನನಗಿಷ್ಟ ಆಗೋ ಥರ ತೊಗೊಳಕ್ಕೆ ರಜತ್ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಏನೇನು ತೊಗೋಬೇಕು, ನಮ್ಮ ಬಡ್ಜೆಟ್ ಒಳಗಡೆ ಇರಬೇಕು, ಇವೆಲ್ಲ ನೋಡಿ ಸಣ್ಣ ಪುಟ್ಟ ಐಟಮ್ಸ್ನ ಬೇರೆ ಬೇರೆ ಅಂಗಡಿಲಿ ತೊಗೊಂಡು ದೊಡ್ಡ ದೊಡ್ಡ ಐಟಮ್ಸ್ಗೆ ನಾವು ಐಕ್ಯಾಗೇನೆ ಒಂದು 2-3 ಸಲ ಹೋಗಿ ಬಂದ್ವಿ. ನಮಗೆ ಮೇಯ್ನಾಗಿ ಬೇಕಾಗಿದ್ದು ಸ್ಟೋರೇಜ್ ಬಾಕ್ಸ್ಗಳು, ಕಿಚನ್ ಯುಟೆನ್ಸಿಲ್ಸು. ನಮಗೆ ಬೇಕಾಗಿರೋ ಎಷ್ಟೊಂದು ಐಟಮ್ಸ್ ಸ್ಟಾಕಲ್ಲಿಲ್ಲ ಅಂತ ಅದಕ್ಕೂ ವೇಟ್ ಮಾಡಿದ್ದಾಯಿತು. ಯಾವತ್ತೂ ಲೈಫಲ್ಲಿ ಸ್ಕ್ರೂ ಡ್ರೈವರ್ ಇಟ್ಕೊಂಡು ಏನೂ ಫಿಕ್ಸ್ ಮಾಡಿಲ್ಲ. ಎಲ್ಲರೂ ಮನೆ ಥರ ನಮ್ಮ ಮನೇಲೂ ನಮ್ಮಪ್ಪ, ಅಣ್ಣ, ತಮ್ಮ ಇವರೇ ಮಾಡ್ತಿದ್ದಿದ್ದು. ಇಲ್ಲಿ ನಾವಿಬ್ಬರೇ ಸೇರಿ ಶೂ ಕ್ಯಾಬಿನೆಟು, ವಾರ್ಡ್ರೋಬು, ಡ್ರಾಯರ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಈ ಥರ ಸ್ಕ್ರ್ಯಾಚಿಂದ ನಾನು ರಜತ್ ಮನೆನ ಒಟ್ಟಿಗೆ ಸೆಟಪ್ ಮಾಡೋ ಖುಷಿ ಇದೆಯಲ್ಲ, ಇದೊಂಥರ ಚೆನ್ನಾಗಿದೆ. ಎಲ್ಲರೂ ಲೈಫಲ್ಲೂ ಮದುವೆ ಆದಮೇಲೆ ತುಂಬ ಚೇಂಜಸ್ ಆಗುತ್ತೆ. ನಂದು ಅದೇ ಕತೆ, ಸ್ವಲ್ಪ ಚೇಂಜಸ್ ಜಾಸ್ತಿನೇ. ನಾನು ನಮ್ಮ ಮನೆಯವ್ರನ್ನ, ನನ್ನ ಜಾಗನ ಎಷ್ಟು ಮಿಸ್ ಮಾಡ್ಕೋತೀನೋ ಅಷ್ಟೇ ಹೊಸದಾಗಿ ಸಿಗ್ತಿರೋ, ಕಲಿತಿರೋ ಎಲ್ಲನೂ ಎಂಜಾಯ್ ಕೂಡ ಮಾಡ್ತಿದ್ದೀನಿ. ಎಷ್ಟೇ ಆದರೂ ಜೀವನದಲ್ಲಿ ಒಟ್ಟಿಗೆ ಬೆಳೆಯೋ ಖುಷಿನೇ ಬೇರೆ.